ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಗ್ರೀಕ್ ಯೋಗರ್ಟ್ ಹಾಗೆ ಮೊಟ್ಟೆನ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ 3 ಅಥವಾ 4 ಟೇಬಲ್ ಸ್ಪೂನಷ್ಟು ಯೋಗರ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಏರ್ ಮಾಸ್ಕ್ ಆಗಿರೋದ್ರಿಂದ ಇದು ಡಿಪೆಂಡ್ಸ್ ಆನ್ ದ ಹೇರ್, ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ನಾನು 3 or 4 ಟೇಬಲ್ ಸ್ಪೂನಷ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇರೋದು ಬಂದು ಒಂದು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ನೀಟಾಗಿ ಬ್ಲೆಂಡ್ ಆಗಬೇಕು. ಮೊಟ್ಟೆ ಬೇಗ ಬ್ಲೆಂಡ್ ಆಗಲ್ಲ, ಯಾಕಂದರೆ ಅದು ಒಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮೊಟ್ಟೆ ಸ್ವಲ್ಪ ಬ್ಲೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಬ್ಲೆಂಡ್ ಆದಾಗ ನಮಗೆ ಒಂದು ಮಿಕ್ಸ್ಚರ್ ಸಿಗುತ್ತಲ್ಲ, ಸೊ ಅದೇನೆ. ಸೊ ಇವಾಗ ಬ್ಲೆಂಡ್ ಆಗಿದೆ. ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಾವು ಹೇರ್ನ ಡಿವೈಡ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಡಿವೈಡ್ ಮಾಡ್ಕೊಂಡಾಗ ನಮಗೆ ಈಸಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹೇರ್ನ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಹೇರಲ್ಲಿ ತುಂಬಾ ಡ್ಯಾಂಡ್ರಫ್ ಇದೆ, ಸ್ಕ್ಯಾಲ್ಪ್ ಅಂತೂ ತುಂಬಾ ಇದೆ, ಡ್ರೈ ಆಗುತ್ತೆ. ಸೊ ಡ್ರೈ ಆಗೋದ್ರಿಂದ ಏನಾಗುತ್ತೆ, ಇಟ್ಚಿಂಗ್ ಆಗೋದು, ಹಾಗೆ ನಮಗೆ ಇಲ್ಲಿ ವೈಟ್ ಪೀಸ್ ಥರನೂ ಬೀಳೋ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ತುಂಬಾ ಇರಿಟೇಷನ್ ಫೀಲ್ ಆಗುತ್ತೆ. ನಾನಿಲ್ಲಿ ಒಂದು ಕಾಟನ್ ಪ್ಯಾಡ್ನ ತೊಗೊಂಡಿದ್ದೀನಿ. ಸೊ ಮಿಕ್ಸ್ಚರ್ ರೆಡಿ ಆಗಿದೆಯಲ್ವಾ, ಸೊ ಅಪ್ಲೈ ಮಾಡ್ಕೋಬೇಕು ಸ್ಕ್ಯಾಲ್ಪಿಗೆ, ಮತ್ತು ಹೇರ್ ಸೆಕ್ಷನ್ನ ಅಟ್ ಎ ಟೈಮ್ ಡಿವೈಡ್ ಮಾಡ್ಕೋಬೇಕು ಕೂಡ. ಯೋಗಟ್ ಮತ್ತು ಎಗ್ನ ಮಿಕ್ಸ್ಚರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕ್ಯಾಲ್ಪ್ನ ಕಡಿಮೆ ಮಾಡುತ್ತೆ. ಹಾಗೆ ನಾವು ಹೇರ್ ರೂಟ್ಸ್ಗೆ ಅಪ್ಲೈ ಮಾಡಿಕೊಂಡಾಗ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಮತ್ತು ಉದ್ದ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿರುವಂತಹ ಪ್ರೋಟೀನ್ಸು ನಿಮಗೆ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ಇಡ್ಚಿ ಬರೋದಾಗಲಿ ಸ್ಕ್ಯಾಲ್ಪಲ್ಲಿ ಮತ್ತು ಹೇರ್ ಲಾಸ್ ಆಗೋದನ್ನ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ತುಂಬ ಜನ ಅನ್ಕೋತಾರೆ ಡೈಲಿ ಹೇರ್ ವಾಶ್ ಮಾಡೋದ್ರಿಂದ ಡ್ಯಾಂಡ್ರಫ್ ಬರೋದಿಲ್ಲ ಅಂತ. ಸೊ ಇದು ಡ್ರೈ ಸ್ಕ್ಯಾಲ್ಪ್ ಕೂಡ ಆಗುತ್ತೆ, ಬಟ್ ಅದು ರೀಸನ್ ಅಲ್ಲ. ಹಾಗೆ ನಾವು ಡೈಲಿ ಶಾಂಪೂನ ಯೂಸ್ ಮಾಡ್ತಿದ್ರು ಕೂಡ ಹೇರ್ಗೆ ಒಳ್ಳೆಯದು ಕೂಡ ಅಲ್ಲ. ನಾವು ಆಯಿಲ್ನ ಅಪ್ಲೈ ಮಾಡಿಕೊಂಡು ಹೊರಗಡೆ ಓಡಾಡೋದ್ರಿಂದನೂ ಕೂಡ ಸ್ಕ್ಯಾಲ್ಪ್ ಬರುತ್ತೆ, ಯಾಕಂದರೆ ಡಸ್ಟ್ ಬಂದು ಕೂರೋದ್ರಿಂದ ಇನ್ಫೆಕ್ಷನ್ ಆಗಿ ಅದು ಕೂಡ ಸ್ಕ್ಯಾಲ್ಪಿಗೆ ಕನ್ವರ್ಟ್ ಆಗೋ ಇರುತ್ತೆ. ಸೊ ಹಾಗಾಗಿ ನಾವು ಯೋಗಟ್ನ ಮಾಸ್ಕ್ನ ಅಪ್ಲೈ ಮಾಡ್ಕೋತಾನೆ ಇರಬೇಕು, ಆವಾಗಲೇ ನಮಗೆ ಒಂದು ಕ್ಯೂರ್ ಅಂತ ಆಗೋದು. ಸೊ ಒನ್ ಟೈಮ್ಗೆ ಯಾವುದು ಕೂಡ ಕ್ಲಿಯರ್ ಆಗಲ್ಲ. ಹಾಗಾಗಿ ತುಂಬ ಟೈಮ್ ಅಪ್ಲೈ ಮಾಡ್ತಾ ಬಂದರೆ ನಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಯೋಗಟ್ಟು ಡ್ಯಾಂಡ್ರಫ್ನ ರಿಮೂವ್ ಮಾಡೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ಇದರಲ್ಲಿರುವಂತಹ ವಿಟಮಿನ್ಸ್ ರಿಚ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದು ಸ್ವಲ್ಪ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕ್ರೀಮಿ ಡೆಸರ್ಟ್ ಕಂಟೆನ್ಸ್ ಸೂಪರ್ ಹೈ ಅಮೌಂಟ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಹೊಂದಿದೆ ಫಾರ್ ಸ್ಟಾರ್ಟರ್ಸ್. ಎಗ್ನ ನಾವು ಯೂಸ್ ಮಾಡೋದ್ರಿಂದ ಹೇರ್ ಕೂಡ ನರಿಶ್ ಆಗುತ್ತೆ ಮತ್ತು ಶೈನ್ ಕೂಡ ಸಿಗುತ್ತೆ. ಯೋಗರ್ಟಿನ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮಾಯ್ಶ್ಚರೈಸ್ ಆಗುತ್ತೆ. ಯೋಗರ್ಟ್ ಮಾಸ್ಕ್ನ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಹಾಗೆ ಇದು ಹೇರ್ ಟ್ರೀಟ್ಮೆಂಟ್ಗೆ ಒಳ್ಳೆ ಮಾಸ್ಕ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿರುವಂತಹ ಆಂಟಿಫಂಗಲ್ ಏಜೆಂಟ್ಸು ಏನಿದೆ ಅದು ಫೈಟ್ ಮಾಡುತ್ತೆ ಸೈನ್ಸ್ ಆಫ್ ಡ್ಯಾಂಡ್ರಫ್ ಜೊತೆ. ಡ್ಯಾಂಡ್ರಫ್ ಇದ್ದಾಗ ತುಂಬಾ ನಾಚಿಕೆ ಆಗುತ್ತೆ, ಯಾಕಂದರೆ ನಾವೇನಾದರೂ ಬ್ಲ್ಯಾಕ್ ಡ್ರೆಸ್ನ ವಿಯರ್ ಮಾಡಿದಾಗ ಆ ಸ್ಕ್ಯಾಲ್ಪ್ ಬಂದು ಕುತ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಮತ್ತು ಇಚ್ಚಿನೆಸ್ಸಿಂದನೂ ಕೂಡ ನಮಗೆ ಸ್ವಲ್ಪ ಮುಜುಗರ ಉಂಟು ಮಾಡುತ್ತೆ. ಸೊ ಇದರಿಂದ ಈ ಮಾಸ್ಕ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡ್ಬೋದು. ಸೊ ಡ್ಯಾಂಡ್ರಫ್ ಏನೇನಕ್ಕೆ ಬರುತ್ತೆ ಅಂತ ಹೇಳೋದಾದರೆ, ನಮಗೆ ಆಯಿಲ್ನೆಸ್ಸಿಂದನೂ ಬರುತ್ತೆ, ಮತ್ತು ನಾಟ್ ಎನಫ್ ಹೈಜೀನಿಂದನೂ ಬರುತ್ತೆ. ನಾವು ಹೈಜೀನ್ ಇಲ್ಲ ಅಂತ ಅಂದ ಟೈಮಲ್ಲೂ ಬರುತ್ತೆ, ಮತ್ತು ಸೆನ್ಸಿಟಿವಿಟಿ ಇದ್ದಾಗ್ಲೂ ಕೂಡ ಬರುತ್ತೆ, ಮತ್ತು ಡ್ರೈನೆಸ್ ಆದಾಗಲೂ ಕೂಡ ಬರುತ್ತೆ, ಮತ್ತು ಫಂಗಲ್ ಇನ್ಫೆಕ್ಷನ್ ಆದಾಗಲೂ ಕೂಡ ಬರುತ್ತೆ. ಯೋಗರ್ಟ್ ಮತ್ತು ಮೊಟ್ಟೆಯ ಹೇರ್ ಮಾಸ್ಕ್ನ ಈಚ್ ಸೆಕ್ಷನ್ಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕ್ಯಾಲ್ಪ್ನ ಪ್ರಿವೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಇದರಲ್ಲಿರುವಂತಹ ಇನ್ಫೆಕ್ಷನ್ನು ಅಥವಾ ಇಚ್ಚಿನೆಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಈಚ್ ಸೆಕ್ಷನ್ಗೂ ಅಪ್ಲೈ ಮಾಡ್ಕೊಂಡು ಆದಮೇಲೆ ನಾವು ಶವರ್ ಕಪ್ನಾದ್ರು ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಕ್ಯಾಪ್ನ ಯೂಸ್ ಮಾಡಿಲ್ಲ. ನೀವು ಒಂದು ಟೈಮನ್ನು ಫಿಕ್ಸ್ ಮಾಡ್ಕೋಬೋದು, 30 to 45 ಮಿನಿಟ್ಸ್ ತನಕ ಅಥವಾ 40 ಮಿನಿಟ್ಸ್ ತನಕ.
ಒಂದು ಟೈಮನ್ನು ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ರಿಲ್ಯಾಕ್ಸ್ ಮೋಡಲ್ಲಿರುತ್ತೆ ಮತ್ತು ಹೇರ್ ಕೂಡ ಡ್ರೈ ಆಗುತ್ತೆ. ಸೊ ಇದೆಲ್ಲ ಡ್ರೈ ಆದಮೇಲೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡ್ಕೋಬೇಕು. ಶಾಂಪೂನ ಯೂಸ್ ಮಾಡ್ತೀವಲ್ಲ, ಆ ಶಾಂಪೂ ಏನಾಗಿರುತ್ತೆ ಅಂದರೆ ಸ್ವಲ್ಪ ನಾರ್ಮಲ್ ಜೆಂಟಲ್ ಶಾಂಪೂನ ಯೂಸ್ ಮಾಡ್ಕೊಳ್ಬೇಕು. ಅದರಿಂದ ಹೇರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇಲ್ಲಿ ಎಲ್ಲದನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ನೀಟಾಗಿ ಮಸಾಜ್ ಮಾಡಿಕೊಂಡು ಸೊ ನಾನು ಹೇರಿಗೆಲ್ಲ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕು, ಕಮೆಂಟು, ಶೇರ್ ಮಾಡೋದಂತೂ ಮೊದಲೇ ಮರಿಬೇಡಿ. ನಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.